ಹಾಯ್ ಹಲೋ ನಮಸ್ತೆ ಮ್ಯಾಥಮ್ಯಾಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಕ್ಲಾಸ್ 10 ವಿದ್ಯಾರ್ಥಿಗೂ ಸ್ವಾಗತ. ಈ ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಒಂದು ಇಂಪಾರ್ಟೆಂಟ್ ಥಿಯರಮ್ ಮೇಲೆ ಬೇಸ್ಡ್ ಆಗಿರುತ್ತೆ, ದಾಟ್ ಇಸ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಸೊ ಈ ಥಿಯರಮ್ ಅಲ್ಲಿ ಸ್ಟೇಟ್ಮೆಂಟ್ ಏನು, ಪ್ರೂಫ್ ಏನು, ಅದನ್ನ ಹೇಗೆ ಪ್ರೂವ್ ಮಾಡೋದು ಅನ್ನೋದನ್ನ ನೋಡ್ತೀವಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಅಂತ ಕೇಳ್ತಾ ಲೆಟ್ಸ್ ಸ್ಟಾರ್ಟ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. Let's start to study, let's start proving basic proportionality theorem. ಈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಫಸ್ಟ್ ಟೈಮ್ ಡಿಸ್ಕವರ್ ಮಾಡಿದ್ದು ಅಥವಾ ಪ್ರೂವ್ ಮಾಡಿದ್ದು ಒನ್ ಆಫ್ ದ ಮೋಸ್ಟ್ ಫೈನೆಸ್ಟ್ ಮ್ಯಾಥಮೆಟಿಷಿಯನ್ಸ್ ಕಾಲ್ಡ್ ಥೇಲ್ಸ್. ಯೂಶಲಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ಗೆ ಅನದರ್ ಹೆಸರು ಏನಾದರೂ ಕೊಡಬೇಕು ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಥೇಲ್ಸ್ ಥಿಯರಮ್ ಅಂತಾನು ಕರೀತಾರೆ. ಓಕೆ, ಫಸ್ಟ್ ಟೈಮ್ ಹೆಂಗ್ ಸಾಲ್ವ್ ಮಾಡಿದ್ದು? ವೆರಿ ಸಿಂಪಲ್. ಸ್ಕ್ರೀನ್ ಮೇಲೆ ನೋಡ್ಬೋದು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಏರಿಯಾ ಆಫ್ ಟ್ರಯಾಂಗಲ್. ಥೇಲ್ಸ್ ಅನ್ನೋ ಒಬ್ಬ ಮ್ಯಾಥಮೆಟಿಷಿಯನ್ ಕೂಡ ಏರಿಯಾ ಆಫ್ ಟ್ರಯಾಂಗಲ್ ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ನ ಪ್ರೂವ್ ಮಾಡಿದ್ರು. ಓಕೆ, ನೌ ಡು ವಿ ನೋ ವಾಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್? ಎಸ್, ವಿ ನೋ ಹೌ ಟು ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್. ಹೌ ಡು ವಿ ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್? ನಮಗೆ ಫಾರ್ಮುಲಾ ಎಲ್ಲರಿಗೂ ಗೊತ್ತಿದೆ, 8th ಅಲ್ಲಿ 9th ಅಲ್ಲಿ ಸುಮಾರು ಸರಿ ಓದಿದ್ದೀವಿ. ಹೌ ಡು ವಿ ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್? ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಫೌಂಡ್ ಬೈ ಯೂಸಿಂಗ್ ದ ಫಾರ್ಮುಲಾ ಎ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆ, ಈಗ ಪ್ರಾಬ್ಲಮ್ ಎಲ್ಲಿ ಅಂದ್ರೆ ನಮಗ್ ಫಾರ್ಮುಲಾ ಗೊತ್ತು, ಡಿಫರೆಂಟ್ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಬಂದಾಗ ಈ ಫಾರ್ಮುಲಾ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಓಕೆ, ದಟ್ಸ್ ದ ಓನ್ಲಿ ಪ್ರಾಬ್ಲಮ್ ವಿಚ್ ವಿ ಹ್ಯಾವ್. ಓಕೆ, ಈಗ ನೋಡಿ, ಸೊ ಆ ಪ್ರಾಬ್ಲಮ್ ನ ಕ್ಲಿಯರ್ ಮಾಡೋದಕ್ಕೆ ನಾನು 3 ಟೈಪ್ಸ್ ಆಫ್ ಟ್ರಯಾಂಗಲ್ ತಗೊಂಡಿದ್ದೀನಿ. ಒನ್ ಈಸ್ ಅಕ್ಯೂಟ್, ಒನ್ ಈಸ್ ರೈಟ್ ಆಂಗಲ್ಡ್ ಟ್ರಯಾಂಗಲ್, ಒನ್ ಈಸ್ ಅಬ್ಟ್ಯೂಸ್ ಆಂಗಲ್ಡ್ ಟ್ರಯಾಂಗಲ್. ಓಕೆ, ಈ ಮೂರಲ್ಲೂ ನಾವು ಹೇಗೆ ಫೈಂಡ್ ಮಾಡೋದು ಏರಿಯಾನ ಅಂತ ನೋಡೋಣ. ಬಿಕಾಸ್ ಯಾರು ಗೊತ್ತು, ಏರಿಯಾ ಆಫ್ ಟ್ರಯಾಂಗಲ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡೆ BPT ಮಾಡಿರ್ಬೇಕಾದ್ರೆ ಈ ಮೂರಲ್ಲಿ ಯಾವ್ದಾದ್ರು ಒಂದು ಅಪಿಯರ್ ಆಗ್ಬೋದು. ಕರೆಕ್ಟ್. ಸೊ ಲೆಟ್ಸ್ ಟ್ರೈ ಟು ಸ್ಟಡಿ ಹೌ ಟು ಫೈಂಡ್ ಏರಿಯಾ ಆಫ್ ಅಕ್ಯೂಟ್ ಆಂಗಲ್, ರೈಟ್ ಆಂಗಲ್ ಅಂಡ್ ಅಬ್ಟ್ಯೂಸ್ ಆಂಗಲ್. ಆಯ್ತಾ? ಫಸ್ಟ್ ಅಕ್ಯೂಟ್ ಆಂಗಲ್ ಹತ್ರ ಹೋಗೋಣ. ಇಲ್ಲಿ ಏರಿಯಾ ಎ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಕರೆಕ್ಟಾ? ಈಗ ನೋಡಿ, ಬೇಸು ಸದ್ಯಕ್ಕೆ BC ಅಂತ ತಗೋತೀನಿ, ಅರ್ಥ ಮಾಡ್ಕೊಳ್ಳೋದಕ್ಕೆ BC ಅಂತ ತಗೋತೀನಿ. ಸೊ ಬೇಸ್ ನ ನಾನು BC ಅಂತ ಬರಿತೀನಿ. ಓಕೆ, ಇಂಟು ಹೈಟ್ ಎಲ್ಲಿದೆ ಇವಾಗ? AB ಹೈಟ್ ಆಗುತ್ತಾ, AC ಹೈಟ್ ಆಗುತ್ತಾ? ದಿಸ್ ಇಸ್ ವೇರ್ ವಿ ಗೆಟ್ ಸ್ಟಕ್. ಓಕೆ, ಒಂದೇ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಹೈಟ್ ಈಸ್ ಆಲ್ವೇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಪರ್ಪೆಂಡಿಕ್ಯುಲರ್ ಆಗಿ ಏನು ಕಾಣಿಸುತ್ತೋ ಆ ಪರ್ಪೆಂಡಿಕ್ಯುಲರ್ ಸಿಂಬಲ್ ಇರುತ್ತೆ ನೋಡಿ. ಇದು ಈಗ ಸಪೋಸ್ ಒಬ್ಬ ಮನುಷ್ಯನ ಹೈಟ್ ಅಂತ ನಾವು ಹೇಳ್ತೀವಲ್ಲ, ಅವನು ಗ್ರೌಂಡ್ ಮೇಲೆ ನಿಂತಿದ್ರೆ ಇದನ್ನ ಏನಂತ ಹೇಳ್ತೀವಿ? ದಿಸ್ ಇಸ್ ದ ಹೈಟ್ ಅಲ್ವಾ? ಗ್ರೌಂಡ್ ಜೊತೆಗೆ ಈ ಲೈನ್ ಹೇಗಿದೆ? ದಿಸ್ ಇಸ್ 90 ಡಿಗ್ರಿ. ಸೊ ಯಾವಾಗ್ಲೂ ಹೈಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರ್ಬೇಕು. ಓಕೆ, ಈಗ ಸಪೋಸ್ BC ಬೇಸ್ ಅಂತ ತಗೊಂಡ್ರೆ ಇಲ್ಲಿ ಹೈಟ್ ಇದೆಯಾ? ಇಲ್ಲ. ಸೊ ಹೌ ಡು ಯು ಡೂ ಆರ್ ಹೌ ಡು ಯು ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್? ಕ್ವೆಶನ್ ಮಾರ್ಕ್. ಇನ್ನ ಬರ್ತೀರಾ, ಅದಕ್ಕೆ ಬರೋಣ. ನೆಕ್ಸ್ಟ್ ರೈಟ್ ಆಂಗಲ್ ಟ್ರಯಾಂಗಲ್ ಹೋಗೋಣ. ಸಿ, ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಆಲ್ರೆಡಿ ನಾನು ಈ ಲೈನ್ ಅನ್ನು ನೋಡ್ತೇನೆ. ದೇರ್ ಈಸ್ ಅ ಪರ್ಪೆಂಡಿಕ್ಯುಲರ್ ಲೈನ್. ಸೊ ಹೈಟ್ ಇದೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಇಲ್ಲೇನಾಗುತ್ತೆ? ಹಾಫ್ ಇಂಟು ಬೇಸ್. ನೋಡಿ, ಆ ಪರ್ಪೆಂಡಿಕ್ಯುಲರ್ ಲೈನ್ ಯಾವ್ದ್ರ ಮೇಲೆ ನಿಂತಿದೆ? ದಟ್ ಈಸ್ ಮೈ ಬೇಸ್. ಸೊ ಬೇಸ್ ಏನಾಗುತ್ತೆ? BC ಇಂಟು ಹೈಟ್ ಏನಾಗುತ್ತೆ? AB. ಏನು ಪ್ರಾಬ್ಲಮ್ ಇಲ್ಲದೆ ಡೈರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಡ್ತು. ನೆಕ್ಸ್ಟ್ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಹೋಗೋಣ. ಸೊ ಇಲ್ಲಿ ಏರಿಯಾ ಫೈಂಡ್ ಮಾಡಬೇಕಾದ್ರೆ ಹಾಫ್ ಇಂಟು, ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ BC ತಗೋತೀನಿ. ಎನಿ ಆಫ್ ದ 3 ಸೈಡ್ಸ್ ಕ್ಯಾನ್ ಬಿ ದ ಬೇಸ್. ಓಕೆ, ಸೊ BC ಇಂಟು ಅಗೈನ್ ತಿರ್ಗಾ ಇಲ್ಲೂ ಏನ್ ಪ್ರಾಬ್ಲಮ್ ಆಗ್ತಿದೆ? ನನ್ನ ಹತ್ರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಲ್ಲ, ಹೈಟ್ ಇಲ್ಲ. ಓಕೆ, ರೈಟ್ ಆಂಗಲ್ ಅಲ್ಲಿ ಮಾತ್ರ ನಮಗೆ ಹೈಟ್ ಬಂತು. ಸೊ ಡೈರೆಕ್ಟ್ ಆಗಿ ಫಾರ್ಮುಲಾನು ಬರ್ದಾಯ್ತು. ಅಕ್ಯೂಟ್ ಆಮೇಲೆ ಅಬ್ಟ್ಯೂಸ್ ಅಲ್ಲಿ ನಮ್ಮ ಹತ್ರ ಹೈಟ್ ಇಲ್ಲ. ಓಕೆ, ಸೊ ಈಗ ಒಂದು ಕಾಂಪೊನೆಂಟ್ ನಮ್ಮ ಹತ್ರ ಇಲ್ಲದೆ ಇರೋ ಟೈಮ್ ಅಲ್ಲಿ ನಾವೇನ್ ಮಾಡಬೇಕು? ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ದ ಕಾಂಪೊನೆಂಟ್ ಆನ್ ಆರ್ ಓನ್. ಓಕೆ, ಸೊ ಆ ಕನ್ಸ್ಟ್ರಕ್ಷನ್ ಏನ್ ಮಾಡ್ತೀರಿ ಅಂತ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲೇ ನಮಗೆ ಕನ್ಫ್ಯೂಸ್ ಆಗುತ್ತೆ ಜಾಸ್ತಿ. ಓಕೆ, ಇನ್ ಕೇಸ್ ಆಫ್ ಫಸ್ಟ್ ನಾವು ಓದಿದ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್. ಇನ್ ಕೇಸ್ ಆಫ್ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಅ ಪರ್ಪೆಂಡಿಕ್ಯುಲರ್ ಲೈನ್. ಆ ಪರ್ಪೆಂಡಿಕ್ಯುಲರ್ ಲೈನ್ ನ ಆಲ್ಟಿಟ್ಯೂಡ್ ಅಂತಾನು ಕರೀತಾರೆ. ಸೊ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಅ ಪರ್ಪೆಂಡಿಕ್ಯುಲರ್ ಲೈನ್ AP. ಓಕೆ, ಅಂಡ್ ಆ AP ಪೊಸಿಷನ್ ಎಲ್ಲಿದೆ ನೋಡಿ? ಟ್ರಯಾಂಗಲ್ ಒಳಗಡೆ ಇದೆ. ಇಟ್ ಈಸ್ ಇನ್ ದ ಇಂಟೀರಿಯರ್ ರೀಜನ್. ಸೊ ಇನ್ನೊಂದೇನು ಅರ್ಥ ಮಾಡ್ಕೋಬೇಕು? ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ನಾವು ಆಲ್ಟಿಟ್ಯೂಡ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಇಟ್ ಶುಡ್ ಬಿ ಇನ್ಸೈಡ್ ದ ಟ್ರಯಾಂಗಲ್. ಓಕೆ, ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಏನಾಗುತ್ತೆ? ಫಾರ್ ದಿಸ್ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಬೇಸ್ BC ಅಂತ ತಗೊಂಡ್ರೆ ವಿ ಹ್ಯಾವ್ AP. ಅದೇ ತರ ಯು ಕ್ಯಾನ್ ಟ್ರೈ ಫಾರ್ AB ಬೇಸ್ ತಗೊಂಡ್ರೆ ಏನಾಗುತ್ತೆ? AC ಬೇಸ್ ತಗೊಂಡ್ರೆ ಏನಾಗುತ್ತೆ? ನೀವು ಟ್ರೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಏನು ಡೌಟ್ ಇಲ್ಲ ಅಂತ ಅನ್ಕೋತೀನಿ. ನೆಕ್ಸ್ಟ್ ರೈಟ್ ಆಂಗಲ್ ಈಸಿಯಾಗಿ ಸಿಕ್ತು. ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಬರೋಣ. ಸೇಮ್ ಬೇಸ್ BC ತಗೋತೀನಿ, ಬಟ್ ಈ ಸರಿ ಏನ್ ಮಾಡ್ತೀನಿ? ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ನಾನು ಆಲ್ಟಿಟ್ಯೂಡ್ ನ ಒಳಗಡೆ ಕನ್ಸ್ಟ್ರಕ್ಟ್ ಮಾಡಕ್ ಆಗಲ್ಲ. ಸೊ ದಿಸ್ ಇಸ್ ದ ಓನ್ಲಿ ಟ್ರಯಾಂಗಲ್ ಇನ್ ವಿಚ್ ದ ಆಲ್ಟಿಟ್ಯೂಡ್ ಇಸ್ ದೇರ್ ಔಟ್ಸೈಡ್ ದ ಟ್ರಯಾಂಗಲ್.
ಓಕೆ, ಹೇಗ್ ಮಾಡ್ತೀನಿ ನೋಡಿ. ಇವಾಗ ಬಿ ಸಿ ಅಲ್ವಾ, ಸೊ ಬಿ ಸಿ ಬೇಸ್ ಅಂತ ತಗೊಂಡಿದ್ದೀನಿ ಅಂದ್ರೆ ಈ ಬಿ ಸಿ ಮೇಲೆ ಒಂದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಡ್ರಾ ಮಾಡಬೇಕು. ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಈ ತರ ಇರುತ್ತೆ, ಎ ಕ್ಯೂ ಅಂತ ಇರುತ್ತೆ ನೋಡಿ. ದಿಸ್ ಇಸ್ ದ ಆಕ್ಚುಯಲ್ ಟ್ರಯಾಂಗಲ್. ಈ ಟ್ರಯಾಂಗಲ್ ಆಚೆಗಡೆ ಇದೆ ಆಲ್ಟಿಟ್ಯೂಡ್, ಸೊ ನಾನು ಆಲ್ಟಿಟ್ಯೂಡ್ ಏನ್ ತಗೋಬೇಕು, ಎ ಕ್ಯೂ ಅಂತ ತಗೋಬೇಕು. ಸೊ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಇನ್ನೊಂದೇನು ಅಬ್ಸರ್ವ್ ಮಾಡಬೇಕು, ಆಲ್ಟಿಟ್ಯೂಡ್ ಆಚೆಗಡೆ ಇರುತ್ತೆ, ಅಕ್ಯೂಟ್ ಆಂಗಲ್ ಅಲ್ಲಿ ಒಳಗಡೆ ಇರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಮೇಜರ್ ಕಾನ್ಸೆಪ್ಟ್ ವಿಚ್ ಥೇಲ್ಸ್ ಯೂಸ್ ಟು ಪ್ರೂವ್ ಬಿಪಿಟಿ. ಇದ್ರ ಜೊತೆಗೆ ಲಾಸ್ಟ್ ಇನ್ನೊಂದು ಕಾನ್ಸೆಪ್ಟ್ ತುಂಬಾ ತುಂಬಾ ಇಂಪಾರ್ಟೆಂಟ್. ದಿಸ್ ಇಸ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ಏರಿಯಾ ಆಫ್ ಟ್ರಯಾಂಗಲ್ ಓನ್ಲಿ. ಸಪೋಸ್ ನಮ್ಮ ಹತ್ರ ಎರಡು ಪ್ಯಾರಲಲ್ ಲೈನ್ಸ್ ಇದೆ ಈ ತರ. ಓಕೆ, ಐ ವಿಲ್ ರೈಟ್ ದ ಪ್ಯಾರಲಲ್ ಲೈನ್ಸ್ ಆಸ್ ಎ ಬಿ ಅಂಡ್ ಸಿ ಡಿ. ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಅಂತ ಬರೀತೀವಿ. ಈ ಎರಡು ಪ್ಯಾರಲಲ್ ಲೈನ್ ಮಧ್ಯ ಎರಡು ಟ್ರಯಾಂಗಲ್ ನ ಡ್ರಾ ಮಾಡ್ತೀನಿ. ಓಕೆ, ಆ ಟ್ರಯಾಂಗಲ್ಸ್ ಹೆಂಗಿರುತ್ತೆ ಅಂದ್ರೆ ಈ ಪ್ಯಾರಲಲ್ ಲೈನ್ ಒಳಗಡೆನೆ ಎರಡು ಟ್ರಯಾಂಗಲ್ ಇರುತ್ತೆ. ಓಕೆ, ಫಸ್ಟ್ ತೋರಿಸ್ತೀನಿ ಒಂದು ಎಕ್ಸಾಂಪಲ್ ನೋಡಿ. ಇಲ್ಲಿಂದ ಟ್ರಯಾಂಗಲ್ ಹೇಗೆ ಬರೀಬಹುದು, ಐ ಜಾಯಿನ್ ಎ ಸಿ ಅಂಡ್ ಐ ಜಾಯಿನ್ ಬಿ ಸಿ. ಇದೆರಡನ್ನ ಜಾಯಿನ್ ಮಾಡಿದ್ರೆ ಒನ್ ಟ್ರಯಾಂಗಲ್ ಸಿಗುತ್ತೆ. ಅದೇ ತರ ಇನ್ನ ಒಂದು ಟ್ರಯಾಂಗಲ್ ನ ಡ್ರಾ ಮಾಡ್ತೀನಿ. ಹೇಗಿರುತ್ತದು, ಈ ಸರಿ ಏನ್ ಮಾಡ್ತೀನಿ, ಐ ವಿಲ್ ಜಾಯಿನ್ ಎ ಬಿ, ಐ ವಿಲ್ ಜಾಯಿನ್ ಬಿ ಡಿ ಅಂಡ್ ಐ ವಿಲ್ ಜಾಯಿನ್ ಎ ಡಿ. ಇದಿಷ್ಟನ್ನು ಜಾಯಿನ್ ಮಾಡ್ತೀನಿ. ಸೊ ದಿಸ್ ಇಸ್ ಯೋರ್ ಸೆಕೆಂಡ್ ಟ್ರಯಾಂಗಲ್. ಓಕೆ, ಸೊ ಒಂದೇ ಪ್ಯಾರಲಲ್, ಒಂದು ಪೇರ್ ಆಫ್ ಪ್ಯಾರಲಲ್ ಲೈನ್ಸ್ ಒಳಗಡೆ ಎರಡು ಟ್ರಯಾಂಗಲ್ ಇದೆ. ಓಕೆ, ಇದ್ರಲ್ಲಿ ಏನ್ ಹೇಳ್ತಾರೆ, ವೆನ್ ದೇರ್ ಆರ್ ಟೂ ಟ್ರಯಾಂಗಲ್ಸ್ ಅಂದ್ರೆ ಏರಿಯಾ, ನಾವು ಏರಿಯಾ ಬಗ್ಗೆ ಮಾತಾಡ್ತಿದೀವಲ್ವಾ, ಏರಿಯಾ ಆಫ್ ಟ್ರಯಾಂಗಲ್ 1 ಅಂಡ್ ಏರಿಯಾ ಆಫ್ ಟ್ರಯಾಂಗಲ್ 2 ನ ನಾನು ಫೈಂಡ್ ಮಾಡ್ಬೋದು. ಸಪೋಸ್ ಈ ಟ್ರಯಾಂಗಲ್ ಪೊಸಿಷನ್ಸ್ ಎರಡು ಪ್ಯಾರಲಲ್ ಲೈನ್ಸ್ ಮಧ್ಯ ಇದ್ದರೆ ದೆನ್ ಏರಿಯಾ ಆಫ್ ದೋಸ್ ಟೂ ಟ್ರಯಾಂಗಲ್ಸ್ ವಿಲ್ ಬಿ ಈಕ್ವಲ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಎರಡು ಪ್ಯಾರಲಲ್ ಲೈನ್ ಒಳಗಡೆ ಎರಡು ಟ್ರಯಾಂಗಲ್ ಇದೆ. ಎರಡು ಟ್ರಯಾಂಗಲ್ ಏರಿಯಾ ಹೆಂಗಿರ್ಬೇಕು, ಸಪೋಸ್ ಆ ಎರಡು ಟ್ರಯಾಂಗಲ್ ಪ್ಯಾರಲಲ್ ಲೈನ್ ಒಳಗಡೆ ಇದ್ರೆ ಏರಿಯಾ ಆಫ್ ದ ಟ್ರಯಾಂಗಲ್ ಎರಡರದ್ದು ಈಕ್ವಲ್ ಆಗಿರ್ಬೇಕು. ಸೊ ಈ ಎರಡು ಕಾನ್ಸೆಪ್ಟ್ ಗೊತ್ತಿದ್ರೆ 5 ನಿಮಿಷದಲ್ಲಿ ನಿಮ್ಮ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಮುಗಿದೋಗುತ್ತೆ. ಓಕೆ, ನೌ ಲೆಟ್ಸ್ ಸ್ಟಾರ್ಟ್ ಟು ಪ್ರೂವ್ ದ ಆಕ್ಚುಯಲ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಆರ್ ಥೇಲ್ಸ್ ಥಿಯರಮ್. ನೌ ಲೆಟ್ಸ್ ಸ್ಟೆಪ್ ಇನ್ ಟು ದ ಆಕ್ಚುಯಲ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಯಾವುದೇ ಥಿಯರಮ್ ಅಲ್ಲಿ ಫಸ್ಟ್ ನಿಮಗೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ವಿ ಹ್ಯಾವ್ ಟು ಅನಲೈಸ್ ದ ಸ್ಟೇಟ್ಮೆಂಟ್ ಅಂಡ್ ಗೆಟ್ ದ ಡಯಾಗ್ರಾಮ್. If a line is drawn parallel to one side of a triangle, it divides the other two sides in the same ratio. Ignore. If a line is drawn parallel to one side of a triangle, ಇಲ್ಲಿವರೆಗೂ ಏನಿದೆಯೋ ದಟ್ ಈಸ್ ಯುವರ್ ಗಿವನ್ ಪಾರ್ಟ್. ಓಕೆ, ಹೆಂಗ್ ಅನಲೈಸ್ ಮಾಡೋದಿದೆ ನಾನು ನೋಡಿ, ಸಿಂಪಲ್. ಯಾವುದೇ ಸ್ಟೇಟ್ಮೆಂಟ್ ತಗೊಂಡ್ರು ನಿಮಗೆ ಎರಡು ಪಾರ್ಟ್ ಇರುತ್ತೆ. ಒಂದು ಹೈಪೋಥೆಸಿಸ್, ಓಕೆ, ಹೈಪೋಟಿನ್ಯೂಸ್ ಅಲ್ಲ, ಹೈಪೋಥೆಸಿಸ್. ಇನ್ನೊಂದು ಬಂದು ಕನ್ಕ್ಲೂಷನ್. ಓಕೆ, ಸೊ ಫಸ್ಟ್ ನೀವು ಹೈಪೋಥೆಸಿಸ್ ಏನ್ ಕಾಣಿಸುತ್ತೋ ಇದರಿಂದ ನೀವು ಯು ವಿಲ್ ಎಕ್ಸ್ಟ್ರಾಕ್ಟ್ ವಾಟ್ ಈಸ್ ನೋನ್ ಆಸ್ ಗಿವನ್. ಓಕೆ, ಈಗ ಇದನ್ನ ನೀವು ಒಂದು ಕ್ರಿಮಿನಲ್ ಕೇಸ್ಗೆ ರಿಲೇಟ್ ಮಾಡ್ಕೋಬಹುದು. ಒಂದು ಕ್ರಿಮಿನಲ್ ಕೇಸಲ್ಲಿ ಯಾರು ಯಾರಿಗೆ ಏನ್ ಮಾಡಿದ್ರು ಅನ್ನೋದನ್ನ ನಿಮ್ ಕೈ ಕೊಡ್ತಾರೆ. ಓಕೆ, ಬಟ್ ಅವರೇ ಮಾಡಿದ್ದಾರೆ ಅಂತ ನೀವು ಪ್ರೂವ್ ಮಾಡಬೇಕು, ಕೋರ್ಟಲ್ಲಿ ಪ್ರೂವ್ ಮಾಡಬೇಕು ಅಲ್ವಾ. ಸೊ ಯಾರು ಏನ್ ಮಾಡಿದ್ರು ಅಂತ ಕೊಡೋದು ಏನಿದೆಯೋ ದಟ್ ಈಸ್ ಕಾಲ್ಡ್ ಎಸ್ ಗಿವನ್ ಪಾರ್ಟ್. ಟು ಪ್ರೂವ್ ಏನಿದೆಯೋ ದಟ್ ವಿಲ್ ಬಿ, ಇಟ್ ವಿಲ್ ಬಿ ಸೀನ್ ಇನ್ ದ ಕೋರ್ಟ್. ಅದೇ ತರ ಇಲ್ಲೂ ಅಷ್ಟೇ ನಿಮಗೆ ಒಂದು ಪಾರ್ಟ್ ಕೊಟ್ಟಿರ್ತಾರೆ. ಇನ್ನೊಂದ್ಸರಿ ಸ್ಟೇಟ್ಮೆಂಟ್ ಓದಿ. ಇಫ್ ಅ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಅ ಟ್ರಯಾಂಗಲ್, ಇಲ್ಲಿವರೆಗೂ ನಿಮಗೆ ಕೊಟ್ಟಿರ್ತಾರೆ, ಅದನ್ನೇ ನಾವು ಡಯಾಗ್ರಾಮ್ ಅಲ್ಲೂ ಬರ್ದಿರೋದು. ಈ ಡಿವೈಡ್ಸ್ ದ ಅದರ್ ಟು ಸೈಡ್ಸ್ ಇನ್ ದ ಸೇಮ್ ರೇಷಿಯೋನ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ, ಈಗ ನಾನು ತಗೊಂಡಿರೋ ಟ್ರಯಾಂಗಲ್ ಹೆಸರೇನು, ಇನ್ ಟ್ರಯಾಂಗಲ್ ಎ ಬಿ ಸಿ. ಇನ್ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಏನ್ ಗಿವನ್ ಇದೆ, ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಅ ಟ್ರಯಾಂಗಲ್. ಬಿ ಸಿ ಗೆ ಡಿ ಇನ್ ಪ್ಯಾರಲಲ್ ಅಂತ ಬರ್ತಿದ್ದಾರೆ. ಸೊ ಡಿಇ ಇಸ್ ಪ್ಯಾರಲಲ್ ಟು ಬಿ ಸಿ, ಇದನ್ನ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕನ್ಕ್ಲೂಷನ್. ನಾವ್ ಏನ್ ಪ್ರೂವ್ ಮಾಡಬೇಕು, ಅದರ್ ಟೂ ಸೈಡ್ಸ್ ಸೇಮ್ ರೇಷಿಯೋ ಡಿವೈಡ್ ಆಗಿದೆ ಅಂತ ಪ್ರೂವ್ ಮಾಡ್ಬೇಕು. ಕರೆಕ್ಟ್. ಅದರ್ ಟೂ ಸೈಡ್ಸ್ ಯಾವುದು, ಒಂದು ಎ ಬಿ, ಇನ್ನೊಂದು ಎ ಸಿ. ಎ ಬಿ ಎಕ್ಸಾಕ್ಟ್ಲಿ ಡಿ ಹತ್ರ ನೀವು ಅಬ್ಸರ್ವ್ ಮಾಡಿದ್ರೆ ಯು ಕ್ಯಾನ್ ಸಿ ದೇರ್ ಆರ್ ಟೂ ಪಾರ್ಟ್ಸ್ ಆಫ್ ಎ ಬಿ. ಆ ಎರಡು ಪಾರ್ಟ್ಸ್ ರೇಷಿಯೋ ತಗೋತೀನಿ. ಓಕೆ, ರೇಷಿಯೋ ತಗೊಂಡ್ರೆ ಏನ್ ಬರುತ್ತೆ, ಫಸ್ಟ್ ಎ ಡಿ ಬರುತ್ತೆ, ಸೆಕೆಂಡ್ ಒನ್ ಡಿ ಬಿ ಬರುತ್ತೆ. ಓಕೆ, ಅದೇ ತರ ಇನ್ನೊಂದು ಸೈಡ್ ಯಾವುದು, ಎ ಸಿ. ಎ ಸಿ ಹತ್ರ ಎಕ್ಸಾಕ್ಟ್ಲಿ ಇ ನೋಡಿದ್ರೆ ಅದು ಎರಡು ಪಾರ್ಟ್ ಆಗಿ ಡಿವೈಡ್ ಆಗ್ತಿದೆ. ಸೊ ನಮಗೆ ಏನ್ ಬೇಕು, ಎ ಇ ಬೇಕು. ಅದ್ರ ರೇಷಿಯೋ ತಗೊಂಡ್ರೆ ನಾನು ಇ ಸಿ ಬೇಕು. ಈ ಸೆಂಟೆನ್ಸ್ ಏನ್ ಹೇಳ್ತಿದೆ, ಡಿವೈಡ್ಸ್ ಅದರ್ ಟು ಸೈಡ್ಸ್ ಇನ್ ದ ಸೇಮ್ ರೇಷಿಯೋ ಅಂದ್ರೆ, ಈಗ ಸಪೋಸ್ ಎ ಡಿ ಬೈ ಡಿ ಬಿ 1/2 ಇದ್ರೆ ಎ ಬೈ ಸಿ ಏನಿರ್ಬೇಕು, ಅದು 1/2 ಇರ್ಬೇಕು. ಕರೆಕ್ಟಾ. ಸೊ ಎರಡು ಈಕ್ವಲ್ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ವಾಪಸ್ ಕ್ರಿಮಿನಲ್ ಕೇಸ್ಗೆ ಹೋಗೋಣ. ಯಾರು ಎಲ್ಲಿಂದ ಯಾರು ಯಾರಿಗೆ ಏನ್ ಮಾಡಿದ್ರು ದಟ್ ಈಸ್ ಗಿವನ್. ಇವ್ರೇ ಇವ್ರಿಗೆ ಮಾಡಿದ್ರು ಅನ್ನೋದನ್ನ ಪ್ರೂವ್ ಮಾಡ್ಬೇಕು, ದಟ್ ಈಸ್ ಟು ಪ್ರೂವ್. ಈಗ ಇದು ಎರಡೇ ಇಟ್ಕೊಂಡು ಪ್ರೂವ್ ಆಗ್ಬಿಡುತ್ತಾ ಎಲ್ಲಾನು. ವಿ ನೀಡ್ ಹೆಲ್ಪ್ ಆಫ್ ಅದರ್ ಎಕ್ಸ್ಟರ್ನಲ್ ಥಿಂಗ್ಸ್. ಈಗ ಯಾರು ಕ್ರಿಮಿನಲ್ ಪ್ಲೇಸ್ ಅಲ್ಲಿ ಇದ್ರಾ, ಕ್ರೈಮ್ ಪ್ಲೇಸ್ ಅಲ್ಲಿ ಅವ್ರು ಇದ್ರಾ, ಫೊರೆನ್ಸಿಕ್ ಹೆಲ್ಪ್ ಬೇಕು. ವಿ ನೀಡ್ ದ ಹೆಲ್ಪ್ ಆಫ್ ವಿಟ್ನೆಸಸ್, ವಿ ನೀಡ್ ದ ಹೆಲ್ಪ್ ಆಫ್ ಪೊಲೀಸ್. ಕರೆಕ್ಟಾ. ಈ ಮೂರು ನಮಗೆ ಎಕ್ಸ್ಟರ್ನಲಿ ನಮಗೆ ಹೆಲ್ಪ್ ಮಾಡಬೇಕು. ಕರೆಕ್ಟಾ. ಯಾರೋ ಇದಾರೆ ಅದನ್ನ ಪ್ರೂವ್ ಮಾಡೋ ಡೈರೆಕ್ಟ್ ಆಗಿ ಆಗಲ್ಲ.
ವಿ ನೀಡ್ ದ ಹೆಲ್ಪ್ ಆಫ್ ಸೇಮ್ ಇದರಲ್ಲೂ ಜಾಮೆಟ್ರಿಲೂ ಅಷ್ಟೇ ವಿ ನೀಡ್ ದ ಹೆಲ್ಪ್ ಆಫ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಕೊಡೋದು ನಮಗೆ ಕನ್ಸ್ಟ್ರಕ್ಷನ್, ಅದನ್ನ ನಮಗೆ ಕೊಡೋದು ಕನ್ಸ್ಟ್ರಕ್ಷನ್. ಓಕೆ, ಸೊ ನಮಗೆ ಯಾವ ಸ್ಟೆಪ್ ಎಕ್ಸ್ಟರ್ನಲ್ ಹೆಲ್ಪ್ ಮಾಡುತ್ತೆ ಅಂತ ಗೊತ್ತಾಯ್ತು, ಬಟ್ ಹೌ ಈಸ್ ಇಟ್ ಹೆಲ್ಪಿಂಗ್ ಮೀ ಅದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಈಗ ಏನ್ ಕನ್ಸ್ಟ್ರಕ್ಟ್ ಮಾಡ್ತೀನಿ, ಎವ್ರಿಥಿಂಗ್ ನನಗೆ ಯಾರು ಹೆಲ್ಪ್ ಮಾಡ್ತಾರೋ ಅವರಿಂದ ಹೆಲ್ಪ್ ತಗೋಬೇಕು. ನಾನು ಸುಮ್ಮನೆ ನೀನು ಇರು, ನಿನ್ ಹೆಲ್ಪ್ ಬೇಕಾದ್ರೆ ತಗೋತೀನಿ ಅನ್ನೋ ತರ ಹೇಳಕ್ಕಾಗಲ್ಲ. ಇಫ್ ಯು ಕನ್ಸಿಡರ್ ಮೀ, ಮೇಕ್ ಶೋರ್ ಯು ಟೇಕ್ ಮೈ ಹೆಲ್ಪ್ ಅನ್ನೋ ತರ ಇರಬೇಕು. ಓಕೆ, ಈಗ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ಥೇಲ್ಸ್ ಥಿಯರಮ್ ವಾಸ್ ಸಾಲ್ವ್ಡ್ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ಸ್. ಏರಿಯಾ ಆಫ್ ಟ್ರಯಾಂಗಲ್ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಪ್ರಾಬ್ಲಮ್ ಮಾಡೋದು ಯಾವಾಗ್ಲೂ ಹೈಟ್. ಸೊ ಹೈಟ್ ಪ್ರಾಬ್ಲಮ್ ಮಾಡಿದಾಗ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ, ಕರೆಕ್ಟ್? ಸೊ ಈಗ ಈ ಟ್ರಯಾಂಗಲ್ ನೋಡೋಣ, ಐ ಕಾಂಟ್ ಸಿ ಎನಿ ಪರ್ಪೆಂಡಿಕ್ಯುಲರ್ಸ್ ಹಿಯರ್. ಇಲ್ಲೂ ಪ್ರಾಬ್ಲಮ್ ಆಗುತ್ತೆ ಹೈಟ್ ಅಲ್ವಾ? ಸೊ ನಾನು ಏನ್ ಕನ್ಸ್ಟ್ರಕ್ಟ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಕನ್ಸ್ಟ್ರಕ್ಷನ್ ಏನ್ ಮಾಡ್ತೀನಿ ಅಂದ್ರೆ, ಐ ವಿಲ್ ಡ್ರಾ ಆಲ್ಟಿಟ್ಯೂಡ್ಸ್. ಆಯ್ತಾ? ಆಲ್ಟಿಟ್ಯೂಡ್ ಯಾವ್ದು ಡ್ರಾ ಮಾಡ್ತೀನಿ ಫಸ್ಟ್ ನೋಡಿ, ಇಲ್ಲಿಂದ ಐ ವಿಲ್ ಡ್ರಾ ಆಲ್ಟಿಟ್ಯೂಡ್. ಓಕೆ, ಆಲ್ಟಿಟ್ಯೂಡ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಇರಬೇಕು. ಸೊ ಅದಕ್ಕೆ ಡಿ ಪಿ ಅಂತ ಹೆಸರಿಡ್ತೀನಿ. ಓಕೆ, ಸೇಮ್ ಅದೇ ತರಾನೇ ಯಾವಾಗ್ಲೂ ಅಷ್ಟೇ, ಕನ್ಸ್ಟ್ರಕ್ಷನ್ ಶುಡ್ ಬಿ ಇನ್ ಡಾಟೆಡ್ ಲೈನ್ಸ್. ಅದೇ ತರ ನಾನು ಇ ಅನ್ನೋ ಪಾಯಿಂಟ್ಗೆ ಇನ್ನ ಒಂದು ಆಲ್ಟಿಟ್ಯೂಡ್ ನ ಡ್ರಾ ಮಾಡ್ತೀನಿ, ಅದನ್ನ ಕ್ಯೂ ಅಂತ ಬರಿತೀನಿ. ಓಕೆ, ಸೊ ನಾನು ಏನ್ ಮಾಡಿದೆ ನೋಟ್ ಮಾಡ್ತೀನಿ. ಫಸ್ಟ್ ಏನ್ ಮಾಡಿದೆ, ಡ್ರಾ ಡಿ ಪಿ ಪರ್ಪೆಂಡಿಕ್ಯುಲರ್ ಟು ಎ ಇ. ಸೆಕೆಂಡ್ ಏನ್ ಮಾಡಿದೆ, ಡ್ರಾ ಇ ಕ್ಯೂ ಪರ್ಪೆಂಡಿಕ್ಯುಲರ್ ಟು ಎ ಡಿ ಅಂತ ಮಾಡಿದೆ. ಓಕೆ, ಎ ಡಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಈಗ ಏರಿಯಾ ಆಫ್ ಟ್ರಯಾಂಗಲ್ ಆದ್ಮೇಲೆ ಇನ್ನೊಂದು ಪ್ಯಾರಲಲ್ ಲೈನ್ಸ್ ಒಂದು ಓದಿದ್ವಿ, ನಾಪ್ಕ ಇದೆ ಅಲ್ವಾ ನಿಮ್ಗೆ? ಎರಡು ಪ್ಯಾರಲಲ್ ಲೈನ್ ಮಧ್ಯ ಟ್ರಯಾಂಗಲ್ಸ್ ಇದ್ರೆ ಅದು ಏರಿಯಾ ಈಕ್ವಲ್ ಆಗುತ್ತೆ ಅಂತ. ಸೊ ಈ ಪಾರ್ಟ್ ಅಲ್ಲಿ ಏನ್ ಏರಿಯಾ ಬೇಕಿತ್ತೋ ಅದು ಈ ಆಲ್ಟಿಟ್ಯೂಡ್ಸ್ ಕೊಟ್ಬಿಡುತ್ತೆ ನಂಗೆ. ಬಟ್ ಸೆಕೆಂಡ್ ಪಾರ್ಟ್ ಅಲ್ಲೂ ನನಗೆ ಟ್ರಯಾಂಗಲ್ಸ್ ಇದ್ರೆ, ಅದು ಏರಿಯಾ ರಿಲೇಟೆಡ್ ಯಾವ್ದಾರ ಪ್ರಾಪರ್ಟಿ ಇದ್ರೆ, ನನ್ನ ಥಿಯರಮ್ ಪ್ರೂವಿಂಗ್ ಈಸಿ ಆಗ್ಬಿಡುತ್ತೆ. ಸೊ ನಾನು ಏನ್ ಮಾಡ್ತೀನಿ, ಡಿ ಬಿ ಆಲ್ರೆಡಿ ರೆಡಿ ಇದೆ, ಬಿ ಇ ನ ಜಾಯಿನ್ ಮಾಡ್ತೀನಿ. ಬಿ ಆಮೇಲೆ ಇ ನ ಜಾಯಿನ್ ಮಾಡ್ತೀನಿ. ಸೊ ನನಗೆ ಒಂದು ಟ್ರಯಾಂಗಲ್ ಸಿಕ್ತು. ಯಾವ ಟ್ರಯಾಂಗಲ್? ಡಿ ಬಿ ಇ. ಅದೇ ತರ ಐ ವಿಲ್ ಜಾಯಿನ್ ಒನ್ ಮೋರ್ ಪಾರ್ಟ್, ದಟ್ ಇಸ್ ಡಿ ಸಿ. ಡಿ ಆಮೇಲೆ ಸಿ ನ ಜಾಯಿನ್ ಮಾಡ್ತೀನಿ. ಏನಕ್ಕೆ ಜಾಯಿನ್ ಮಾಡ್ತಾ ಇದ್ದೀನಿ? ಬಿಕಾಸ್ ನನಗೆ ಎರಡು ಟ್ರಯಾಂಗಲ್ ಇದ್ದರೆ ಆ ಎರಡೂ ಟ್ರಯಾಂಗಲ್ ಏರಿಯಾ ಸೇಮ್ ಅನ್ನೋ ಒಂದು ಪ್ರಾಪರ್ಟಿ ಗೊತ್ತು. ಸೊ ಆ ಪ್ರಾಪರ್ಟಿ ಯೂಸ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಫೈನ್. ಈಗ ಲೆಟ್ ಸ್ಟಾರ್ಟ್ ದ ಪ್ರೂಫ್. ನಮಗೆ ಬೇಕಾಗಿರೋ ಕನ್ಸ್ಟ್ರಕ್ಷನ್ ರೆಡಿ ಇದೆ, ನಮಗೆ ಬೇಕಾಗಿರೋ ಪಾರ್ಟ್ಸ್ ಎಲ್ಲ ರೆಡಿ ಇದೆ. ಲೆಟ್ ಸ್ಟಾರ್ಟ್ ದ ಪ್ರೂಫ್. ಪ್ರೂಫ್ ಅನ್ನು ನಾವು ಮಾಡೋದು ಒಂದೇ ಒಂದು ಕೆಲಸ, ಫೈಂಡಿಂಗ್ ಏರಿಯಾ ಆಫ್ ಟ್ರಯಾಂಗಲ್ಸ್. ಲೆಟ್ ಸ್ಟಾರ್ಟ್ ವಿತ್ ದ ಪ್ರೂಫ್. ಓಕೆ, ಪ್ರೂಫ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಏನ್ ಟೂ ಪ್ರೂವ್ ಇತ್ತೋ ಅದನ್ನ ಇನ್ನೊಂದ್ಸರಿ ಬರಿತೀನಿ, ಸೊ ದಟ್ ನಮಗೆ ಏನ್ ಬೇಕು ಅನ್ನೋ ಮೋಟಿವ್ ಕರೆಕ್ಟ್ ಆಗಿರುತ್ತೆ. ಸೊ ವಿ ನೀಡ್ ಟು ಪ್ರೂವ್ ಎ ಡಿ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಓಕೆ, ಈಗ ಫಸ್ಟ್ ಪಾರ್ಟ್ ಹೆಂಗ್ ನೋಡೋದು? ಈಗ ನೋಡಿ, ನಾನು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಪಾರ್ಟ್ಸ್ ಬೈ ಪಾರ್ಟ್. ಏನೋ ಮಾಡಿ ನಾನು ಇವಾಗ ಎ ಡಿ ಅನ್ನೋ ಒಂದು ಸೈಡ್ ನ ಬರೆಸ್ಬೇಕು. ಓಕೆ, ಅದು ಕಾನ್ಸೆಪ್ಟ್ ಯೂಸ್ ಮಾಡ್ಬೇಕಾಗಿರೋದು ಯಾವುದು? ಏರಿಯಾ ಆಫ್ ಟ್ರಯಾಂಗಲ್. ಈಗ ಎ ಡಿ ಅನ್ನೋ ಸೈಡ್ ಯಾವ ಟ್ರಯಾಂಗಲ್ ಅಲ್ಲಿ ಬಿಲಾಂಗ್ ಆಗುತ್ತೆ ಅಂತ ನೋಡೋಣ. ನೋಡಿ, ಎ ಡಿ ಅನ್ನೋ ಸೈಡ್ ಇಟ್ ಈಸ್ ಬಿಲಾಂಗಿಂಗ್ ಟು ಟ್ರಯಾಂಗಲ್ ಎ ಡಿ ಇ, ಕರೆಕ್ಟಾ? ಸೊ ಫಸ್ಟ್ ನಾನು ಏನ್ ಫೈಂಡ್ ಮಾಡ್ತೀನಿ, ಐ ವಿಲ್ ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ. ಹೆಂಗ್ ಫೈಂಡ್ ಮಾಡೋದು ಏರಿಯಾ ಆಫ್ ಟ್ರಯಾಂಗಲ್? ಇಟ್ ಇಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಅಲ್ಲಿ ಏನಾಗುತ್ತೆ ನೋಡಿ, ಹಾಫ್ ಇಂಟು, ಓಕೆ, ಬೇಸ್ ನಾನು ಏನ್ ಮಾಡ್ತೀನಿ, ಬೇಸ್ ನ ಎ ಡಿ ಅಂತಾನೆ ತಗೋತೀನಿ. ಇದೇ ಲೈನ್ ನ ಬೇಸ್ ಅಂತ ತಗೋತೀನಿ. ಈಗ ಇದನ್ನ ಬೇಸ್ ಅಂತ ತಗೊಂಡ್ರೆ ಎ ಡಿ ಇಲ್ಲಿ ಬರುತ್ತೆ. ಓಕೆ, ಇಂಟು ಹೈಟ್ ಏನಾಗುತ್ತೆ ನೋಡಿ, ಆ ಎ ಡಿ ಲೈನ್ ಮೇಲೆ ಯಾವ ಆಲ್ಟಿಟ್ಯೂಡ್ ಇದೆ ಅಂತ ನೋಡಿ, ದಟ್ ಬಿಕಮ್ಸ್ ಯುವರ್ ಹೈಟ್, ಕರೆಕ್ಟಾ? ಸೊ ಹೈಟ್ ಏನು? ಇಟ್ ಇಸ್ ಇ ಕ್ಯೂ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ, ಇನ್ನೊಂದ್ಸರಿ ಬರಿತೀನಿ, ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ is given by half into base into height. This is your first equation. ಓಕೆ, ಮುಗೀತು, ಫಸ್ಟ್ ಪಾರ್ಟ್ ಮುಗೀತು. ನೆಕ್ಸ್ಟ್ ಬಿ ಡಿ ಅನ್ನೋ ಪಾರ್ಟ್ ಕಾನ್ಸಂಟ್ರೇಟ್ ಮಾಡ್ಬೇಕು ನಾನು, ಕರೆಕ್ಟಾ? ಈಗ ಬಿ ಡಿ ಎಲ್ಲಿದೆ? ಬಿ ಡಿ ಇಸ್ ದೇರ್ ಇನ್ ಟ್ರಯಾಂಗಲ್ ಡಿ ಬಿ ಇ, ಕರೆಕ್ಟಾ? ಈ ಪಾರ್ಟ್ ಅಲ್ಲಿ ಇದೆ, ಈ ಪಾಯಿಂಟ್ ಅಲ್ಲಿ ಇದೆ ಟ್ರಯಾಂಗಲ್ ಡಿ ಬಿ. ಸೊ ನಾನು ಏನ್ ಮಾಡ್ಬೇಕೀಗ, ಐ ವಿಲ್ ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಬಿ ಇ. ಸೊ ಪಾರ್ಟ್ಸ್ ಬೈ ಪಾರ್ಟ್ಸ್ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಈಸಿಯಾಗಿ ನಮಗೆ ಸಿಗುತ್ತೆ, ಯಾವ ಟ್ರಯಾಂಗಲ್ ಹೋಗ್ಬೇಕು ಅನ್ನೋದು ಸಿಗುತ್ತೆ. ಓಕೆ, ಈಸ್ ಈಕ್ವಲ್ ಟು ಏನ್ ಬರ್ಬೇಕು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ನಾನು ತಿರ್ಗಾ ಬರೆಯಲ್ಲ ಅದನ್ನ, ಹಾಫ್ ಇಂಟು, ಈಗ ನೋಡಿ ಡಿ ಬಿ ನ ನಾನು ಬೇಸ್ ಅಂತ ತಗೊಂತೀನಿ, ಇಂಟು ಡಿ ಬಿ, ಬೇಸ್ ನ ಡಿ ಬಿ ಅಂತ ತಗೊಂಡ್ರೆ, ಬಟ್ ಇಲ್ಲಿ ಪ್ರಾಬ್ಲಮ್ ಆಗುತ್ತಲ್ವಾ, ಪರ್ಪೆಂಡಿಕ್ಯುಲರ್ ಇಲ್ಲ ಇಲ್ಲಿ, ಕರೆಕ್ಟಾ? ನೌ ಯು ಹ್ಯಾವ್ ಟು ಕನ್ಸಿಡರ್ ಡಿ ಬಿ ಇ ಆಸ್ ಅ ಅಬ್ಟ್ಯೂಸ್ ಆಂಗಲ್ಡ್ ಟ್ರಯಾಂಗಲ್. ಡಿ ಬಿ ಇ ಒಂದು ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ತರ ಅಂತ ಅನ್ಕೊಂಡ್ರೆ, ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಆಲ್ಟಿಟ್ಯೂಡ್ ಎಲ್ಲಿ ಇರುತ್ತೆ? ಇಟ್ ವಿಲ್ ಬಿ ಔಟ್ ಸೈಡ್, ಕರೆಕ್ಟಾ? ಈಗ ನೋಡಿ ಡಿ ಬಿ ಇನ್ನೊಂಚೂರು ಎಕ್ಸ್ಟೆಂಡ್ ಮಾಡಿ, ಇನ್ನೊಂಚೂರು ಎಕ್ಸ್ಟೆಂಡ್ ಮಾಡಿ.
ಸೊ ಫ್ರಮ್ DBE ಆ ಈ ಪಾಯಿಂಟ್ ಇಂದ ಯು ಕ್ಯಾನ್ ಸಿ ಆಲ್ಟಿಟ್ಯೂಡ್ ಹಿಯರ್, ಕರೆಕ್ಟಾ? ಸೊ ಔಟ್ಸೈಡ್ ಇರೋ ಟ್ರಯಾಂಗಲ್, ಔಟ್ಸೈಡ್ ಇರೋ ಆಲ್ಟಿಟ್ಯೂಡ್ ಯಾವ್ದಕ್ಕೆ? DBE ಗೆ. ಸೊ ನಾನು ಏನ್ ಮಾಡ್ತೀನಿ, ಇಂಟು EQ ಅಂತ ಬರಿತೀನಿ, ಬಿಕಾಸ್ DBE ಇಸ್ ಅ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಅಂಡ್ ದಿಸ್ ಇಸ್ ಮೈ ಇಕ್ವೇಶನ್. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ಇಲ್ಲಿರೋ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ಗೆ ಆಲ್ಟಿಟ್ಯೂಡ್ ಔಟ್ಸೈಡ್ ಇದೆ, ಔಟ್ಸೈಡ್ ಇರೋ ಆಲ್ಟಿಟ್ಯೂಡ್ ಯಾವುದು? EQ. ಓಕೆ, ನೆಕ್ಸ್ಟ್. ಸೊ ಈ ಎರಡು ಪಾರ್ಟ್ ನನಗೆ ಸಿಕ್ಕಿದೆ ಇವಾಗ, ಈ ಎರಡು ಪಾರ್ಟ್ ಕೆಲಸ ಮುಗೀತು. ಓಕೆ, ನೆಕ್ಸ್ಟ್ ಏನ್ ಕಾನ್ಸಂಟ್ರೇಟ್ ಮಾಡಬೇಕು? ಐ ಶಾಲ್ ಕಾನ್ಸಂಟ್ರೇಟ್ ಆನ್ AE. AE ಯಾವ ಟ್ರಯಾಂಗಲ್ ಅಲ್ಲಿ ಇದೆ? AE ಇಸ್ ದೇರ್ ಇನ್ ಟ್ರಯಾಂಗಲ್ ADE. ಸೊ ತಿರ್ಗಾ ನಾನು ಏರಿಯಾ ಆಫ್ ಟ್ರಯಾಂಗಲ್ ADE ಮಾಡಬೇಕು. ಈಗ ನಿಮಗೆ ಅನ್ಸ್ಬೋದು ಆಲ್ರೆಡಿ ಮಾಡಿದೀವಲ್ಲ ಏರಿಯಾ, ಏನಕ್ಕೆ ಅಂತ. ಇಲ್ಲಿ ನೋಡಿ, ದ ಬೇಸ್ ಐ ಕನ್ಸಿಡರ್ಡ್ ವಾಸ್ ಡಿಫ್ರೆಂಟ್ ಇಯರ್, ದ ಆಲ್ಟಿಟ್ಯೂಡ್ ಐ ಕನ್ಸಿಡರ್ಡ್ ವಾಸ್ ಡಿಫ್ರೆಂಟ್. ಬಟ್ ನನ್ನ ಮೋಟಿವ್ ಇರೋದು ಈ ಸರಿ ನಾನು ADE ಮಾಡಿದಾಗ ನನ್ನ ಮೋಟಿವ್ ಇರೋದು AE ಬರಬೇಕು ಅಂತ, ಕರೆಕ್ಟಾ? ಸೊ ಹಾಫ್ ಇಂಟು, ನಾನು ಈ ಸರಿ ಬೇಸ್ ಬರಿಬೇಕಲ್ವಾ, ಬೇಸ್ನ ನಾನು AD ತಗೊಳ್ಳಲ್ಲ, ನನ್ನ ಮೋಟಿವ್ ಇರೋದು AE. ಸೊ ನಾನು ಈ ಸರಿ ಏನ್ ಮಾಡ್ತೀನಿ, AE ನ ಬೇಸ್ ಅಂತ ತಗೋತೀನಿ. ಓಕೆ, ಐ ವಿಲ್ ಟೇಕ್ AE ಆಸ್ ಮೈ ಬೇಸ್. ಸೊ AE ನ ಬೇಸ್ ಅಂತ ತಗೊಂಡ್ರೆ AE ಬರಿತೀನಿ. ಆ ಬೇಸ್ ಮೇಲೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ನಿಂತಿರ್ಬೇಕು, ಕರೆಕ್ಟಾ? ಯಾವ ಲೈನ್ ನಿಂತಿದೆ ಅಲ್ಲಿ? DP ನಿಂತಿದ್ಯಾ ಪರ್ಪೆಂಡಿಕ್ಯುಲರ್? ಸೊ AE ಇಂಟು DP, ದಿಸ್ ವಿಲ್ ಬಿಕಮ್ ಮೈ ಥರ್ಡ್ ಈಕ್ವೇಶನ್. ಅರ್ಥ ಆಗ್ತಿದ್ಯಾ? ಸೊ AE ಅಚೀವ್ ಆಯ್ತು. ನೆಕ್ಸ್ಟ್ EC ಬೇಕು. EC ಯಾವ ಟ್ರಯಾಂಗಲ್ ಅಲ್ಲಿ ಇದೆ? ಇಟ್ ಈಸ್ ದೇರ್ ಇನ್ ಟ್ರಯಾಂಗಲ್ DEC. ನೋಡಿ ಇಲ್ಲಿದೆ, DEC ಟ್ರಯಾಂಗಲ್ ಅಲ್ಲಿ EC ಅನ್ನೋ ಸೈಡ್ ಇದೆ, ಕರೆಕ್ಟಾ? ಸೊ ನೆಕ್ಸ್ಟ್ ಏನ್ ಫೈಂಡ್ ಮಾಡ್ಬೇಕು ನಾನು? ಐ ಶುಡ್ ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್ DCE ಇಸ್ ಈಕ್ವಲ್ ಟು ಹಾಫ್ ಇಂಟು, ನೋಡಿ ನನಗೆ ನನ್ನ ಮೋಟಿವ್ ಏನು? ಮೈ ಮೋಟಿವ್ ಇಸ್ ಟು ಗೆಟ್ EC. ಸೊ ನಾನು ಬೇಸ್ ನ EC ಅಂತಾನೆ ತಗೋತೀನಿ. ಪ್ರಾಬ್ಲಮ್ ಏನು ಅಂದ್ರೆ EC ಗೆ ಯಾವ್ದೋ ಆಲ್ಟಿಟ್ಯೂಡ್ ಆ ಟ್ರಯಾಂಗಲ್ ಒಳಗಡೆ ಇಲ್ಲ, ಬಟ್ ಆಚೆಗಡೆ ಟ್ರಯಾಂಗಲ್ ಅಲ್ಲಿ ಇದೆ. ನೋಡಿ, ಇದೇ EC ನ ಇನ್ನೊಂದು ಚೂರು ಎಕ್ಸ್ಟೆಂಡ್ ಮಾಡ್ತೀನಿ, ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ತೀನಿ ಅಂದ್ರೆ ಇದೇ DEC ಟ್ರಯಾಂಗಲ್ EC ಸೈಡ್ ನ ಒಂದ್ ಚೂರು ಎಕ್ಸ್ಟೆಂಡ್ ಮಾಡಿದ್ರೆ ಐ ಕ್ಯಾನ್ ಸಿ ಅ ಆಲ್ಟಿಟ್ಯೂಡ್. ಸೊ ಯಾವ ಟ್ರಯಾಂಗಲ್ಗೆ ಆಚೆಗಡೆ ಆಲ್ಟಿಟ್ಯೂಡ್ ಇರುತ್ತೆ? ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ಗೆ. ಸೊ DCE ಇಸ್ ಆಲ್ಸೋ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್. ಸೊ ನಾನು ಏನ್ ಬರಿಬೇಕು ಆಲ್ಟಿಟ್ಯೂಡ್ ಇಲ್ಲಿ? EC ಗೆ ಆಲ್ಟಿಟ್ಯೂಡ್ ಇರೋದು DP. ಸೊ DP ಅಂತ ಬರಿತೀನಿ. ದಿಸ್ ಇಸ್ ಮೈ ಫೋರ್ತ್ ಈಕ್ವೇಶನ್. ಓಕೆ, 80% ಪ್ರೂಫ್ ಮುಗಿದೋಯ್ತು. ನೆಕ್ಸ್ಟ್ ಏನ್ ಕೆಲಸ ಮಾಡಬೇಕು? ಐ ವಿಲ್ ಡಿವೈಡ್ ಈಕ್ವೇಶನ್ 1 ಅಂಡ್ ಈಕ್ವೇಶನ್ 2. ಓಕೆ, ಈಕ್ವೇಶನ್ 1 ಡಿವೈಡೆಡ್ ಬೈ ಈಕ್ವೇಶನ್ ನಂಬರ್ 2. ನನಗೆ ಏನ್ ಸಿಗುತ್ತೆ ಇದನ್ನ ಮಾಡಿದಾಗ? ಐ ವಿಲ್ ಗೆಟ್ ಏರಿಯಾ ಆಫ್ ಟ್ರಯಾಂಗಲ್ ADE ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಏನ್ ಸಿಗುತ್ತೆ? DBE. ಓಕೆ, ಇಸ್ ಈಕ್ವಲ್ ಟು ಫಸ್ಟ್ ಪಾರ್ಟ್ ಅಲ್ಲಿ ಏನಿದೆ, ಇದು ಆಲ್ರೆಡಿ ನಾವು ಫೈಂಡ್ ಮಾಡಿದೀವಿ, ಅದನ್ನೇ ಬರಿತೀನಿ ಇಲ್ಲಿ. 1/2 ಇಂಟು AD ಇಂಟು EQ ಹೋಲ್ ಡಿವೈಡೆಡ್ ಬೈ 1/2 ಇಂಟು DB ಇಂಟು EQ. ಈಗ ನೋಡಿ, ಎರಡರಲ್ಲೂ ಹಾಫ್ ಇದೆ ಅಲ್ವಾ? ಸೊ ಹಾಫ್ ಅಂಡ್ ಹಾಫ್ ಐ ಕ್ಯಾನ್ ಕ್ಯಾನ್ಸಲ್, EQ ಅಂಡ್ EQ ಐ ಕ್ಯಾನ್ ಕ್ಯಾನ್ಸಲ್. ಸೊ ಎರಡು ಸೇರಿ ಏನ್ ಉಳಿದಿದೆ ನಂಗೆ? AD ಬೈ DB ಉಳಿದಿದೆ. ದಟ್ ಈಸ್ ವಾಟ್ ಐ ನೀಡೆಡ್. ಓಕೆ, ಇದೇ ತರ ನೆಕ್ಸ್ಟ್ ಥರ್ಡ್ ಅಂಡ್ ಫೋರ್ತ್ ಈಕ್ವೇಶನ್ ಮಾಡೋಣ. ಅದೇ ಕೆಲಸ ನಾನು ಥರ್ಡ್ ಅಂಡ್ ಫೋರ್ತ್ ಈಕ್ವೇಶನ್ ಮಾಡಿದ್ರೆ ಏನ್ ಸಿಗುತ್ತೆ? ಈಕ್ವೇಶನ್ ನಂಬರ್ 3 ಡಿವೈಡೆಡ್ ಬೈ ಈಕ್ವೇಶನ್ ನಂಬರ್ 4. ನಾನು ಇದನ್ನೇ ಮಾಡಿದ್ರೆ ಏನ್ ಸಿಗುತ್ತೆ? ಏರಿಯಾ ಆಫ್ ಟ್ರಯಾಂಗಲ್ ADE ಸಿಗುತ್ತೆ, ಹೋಲ್ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್. ಯಾವ ಟ್ರಯಾಂಗಲ್ ಮಾಡ್ಬೇಕು ಈ ಸರಿ? ನಾನು ಈ ಸರಿ ಯಾವ ಟ್ರಯಾಂಗಲ್ ತಗೋಬೇಕು? ಫೋರ್ತ್ ಈಕ್ವೇಶನ್ ಇದ್ದಿದ್ದು DCE ಗೆ. ಸೊ ಐ ಶುಡ್ ಟೇಕ್ DCE is equal to ಏರಿಯಾ ಆಫ್ ಟ್ರಯಾಂಗಲ್ ಇಲ್ಲಿ ಏನ್ ಬರಬೇಕು? ಹಾಫ್ ಇಂಟು AE ಇಂಟು ಹೈಟ್ ಏನ್ ತಗೊಂಡಿದ್ವಿ? ದ ಹೈಟ್ ವಿ ಟುಕ್ ವಾಸ್ DP, ನೆಕ್ಸ್ಟ್ EC ಬರುತ್ತೆ. ಓಕೆ, ಸೊ ಇಲ್ಲಿ DP ಅಂತ ಬರಿತೀನಿ. ಐ ವಿಲ್ ರೈಟ್ DP ಹಿಯರ್. ಓಕೆ, ಹೋಲ್ ಡಿವೈಡೆಡ್ ಬೈ ಹಾಫ್ ಇಂಟು EC ಇಂಟು DP. ಓಕೆ, ಈಗ ನೋಡಿ, ಹಾಫ್ ಅಂಡ್ ಹಾಫ್ ತಿರ್ಗಾ ಕ್ಯಾನ್ಸಲ್, DP ತಿರ್ಗಾ ಕ್ಯಾನ್ಸಲ್, AE ಬೈ EC ಅಂತ ಬಂದಿದೆ. ಓಕೆ, 95% ಆಗೋಯ್ತು. ಲಾಸ್ಟ್ ಸ್ಟೆಪ್ ಅಲ್ಲಿ ಇದೀವಿ. ಲಾಸ್ಟ್ ಸ್ಟೆಪ್ ಏನು ಅಂದ್ರೆ ವೆರಿ ಸಿಂಪಲ್. ನೋಡಿ, ನಾನೀಗ 2 ರೇಷಿಯೋ ಮಾಡಿದೆ. ಫಸ್ಟ್ 1/2 ಮಾಡಿದಾಗ ನನಗೆ ಏನ್ ಸಿಕ್ಕಿದೆ? AD ಬೈ BD ಸಿಕ್ಕಿದೆ. ಓಕೆ, ಯಾವ್ದು ಮಾಡಿದಾಗ? ಏರಿಯಾ ಆಫ್ ಟ್ರಯಾಂಗಲ್ ADE ಡಿವೈಡೆಡ್ ಬೈ ಯಾವ ಟ್ರಯಾಂಗಲ್ ಮಾಡಿದೆ? ಏರಿಯಾ ಆಫ್ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಮಾಡಿದೆ? ಫಸ್ಟ್ 2 ಈಕ್ವೇಶನ್ ಮಾಡಿದಾಗ DBE ಮಾಡಿದೆ, ಕರೆಕ್ಟಾ? ಸೊ ಇದು DBE. ಅದೇ ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ ಈಗ. ಅದೇ ತರ ನಾನು ಏರಿಯಾ ಆಫ್ ಟ್ರಯಾಂಗಲ್ ಯಾವುದು? AE ಬೈ EC ಬಂತು,
ಎಇ ಬೈ ಇ ಸಿ ಬಂದಿದ್ದು ಯಾವಾಗ? ವೆನ್ ಐ ಡಿಡ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಸಿ ಇ. ಇದೆರಡು ಬಂತು, ಕರೆಕ್ಟಾ? ಎರಡನ್ನೂ ಈಗ ನೀಟಾಗಿ ಅಬ್ಸರ್ವ್ ಮಾಡಿ. ನಾನು ಏನ್ ಪ್ರೂವ್ ಮಾಡಬೇಕಿತ್ತೋ ಅದು ಆಲ್ರೆಡಿ ರೇಷಿಯೋ ಅಚೀವ್ ಆಗ್ಬಿಟ್ಟಿದೆ. ಓಕೆ, ಅಂಡ್ ರೈಟ್ ಹ್ಯಾಂಡ್ ಸೈಡ್ ನೋಡಿ, ನ್ಯೂಮರೇಟರ್ ಅಲ್ಲಿ ಎ ಡಿ ಇ ಇದೆ, ಈ ಕಡೆ ನ್ಯೂಮರೇಟರ್ ಅಲ್ಲೂ ಎ ಡಿ ಇ ಇದೆ. ಸೊ ಸೇಮ್ ಟ್ರಯಾಂಗಲ್ದು ಏರಿಯಾ ಫೈಂಡ್ ಮಾಡ್ತಾ ಇದೀವಿ. ಆಬ್ವಿಯಸ್ಲಿ ಇವಾಗ ಏರಿಯಾ ಆಫ್ ಒಂದೇ ಶೇಪ್ದು ಬೇರೆ ಬೇರೆ ಸೈಡ್ಸ್ ತಗೊಂಡು ಏರಿಯಾ ಮಾಡಿದಾಗ ಅದೇ ರೇಷಿಯೋನೇ, ಅದೇ ಈಕ್ವಲ್ ಏರಿಯಾನೇ ಬರ್ಬೇಕು ಅಲ್ವಾ? ಸೊ ನ್ಯೂಮರೇಟರ್ ನಂದು ಪ್ರಾಬ್ಲಮ್ ಇಲ್ಲ, ಸೇಮ್ ಟ್ರಯಾಂಗಲ್ ತಗೊಂಡಿದ್ದೀನಿ. ಬಟ್ ಡಿನಾಮಿನೇಟರ್ ನೋಡಿ, ಡಿನಾಮಿನೇಟರ್ ಅಲ್ಲಿ ಏನಿದೆ? ಡಿ ಬಿ ಇದೆ, ಡಿ ಸಿ ಇದೆ. ನನಗೆ ಗೊತ್ತಿಲ್ಲ ಅದು ಎರಡರದು ಏರಿಯಾಸ್ ಈಕ್ವಲ್ ಇದೆಯಾ ಇಲ್ವಾ ಅಂತ. ನ್ಯೂಮರೇಟರ್ ಈಕ್ವಲ್ ಆಗೋಯ್ತು ಯಾಕಂದ್ರೆ ಸೇಮ್ ಟ್ರಯಾಂಗಲ್. ಡಿನಾಮಿನೇಟರ್ ನನಗೆ ಪ್ರಾಬ್ಲಮ್ ಆಗ್ತಿದೆ. ಸೊ ವಾಪಸ್ ಡಯಾಗ್ರಾಮ್ಗೆ ಹೋಗೋಣ. ಈಗ ನೋಡಿ, ಡಯಾಗ್ರಾಮ್ ಅಲ್ಲಿ ನೋಡಿ, ನಾನು ಡಿನಾಮಿನೇಟರ್ ಯಾವ್ದಿರೋದು? ಒಂದು ಡಿ ಸಿ ಇ ಇರೋದು, ಇನ್ನೊಂದು ಡಿ ಬಿ ಇ ಇರೋದು, ಕರೆಕ್ಟಾ? ಬಟ್ ಇಲ್ಲಿ ನಾವು ಟ್ರಯಾಂಗಲ್ಸ್ ಮಾಡೋ ಇದ್ರಲ್ಲಿ ಏನ್ ಮರ್ತ್ವಿ ಅಂದ್ರೆ ಡಿಇ ವಾಸ್ ಪ್ಯಾರಲಲ್ ಟು ಬಿ ಸಿ, ಪ್ಯಾರಲಲ್ ಇತ್ತಲ್ವಾ? ಸೊ ಆ ಸೆಕೆಂಡ್ ಏರಿಯಾ ಆಫ್ ಟ್ರಯಾಂಗಲ್ ಸೆಕೆಂಡ್ ಒನ್ ಫೈಂಡ್ ಮಾಡುವಾಗ ಏನ್ ಹೇಳಿದೆ ನಾನು? ಒಂದು ಪೇರ್ ಆಫ್ ಪ್ಯಾರಲಲ್ ಲೈನ್ಸ್ ಮಧ್ಯ ಎರಡು ಟ್ರಯಾಂಗಲ್ ಇದ್ದರೆ, ದಿಸ್ ಇಸ್ ಟ್ರಯಾಂಗಲ್ ನಂಬರ್ 1, ದಿಸ್ ಇಸ್ ಟ್ರಯಾಂಗಲ್ ನಂಬರ್ 2. ಆ ಎರಡು ಟ್ರಯಾಂಗಲ್ ಏರಿಯಾ ಹೆಂಗಿರುತ್ತೆ? ಈಕ್ವಲ್ ಆಗಿರುತ್ತಾ? ಸೊ ನಾನೇನ್ ಕನ್ಕ್ಲೂಡ್ ಮಾಡ್ತೀನಿ ಇವಾಗ? ಲಾಸ್ಟ್ ಸೆಂಟೆನ್ಸ್ ಕನ್ಕ್ಲೂಡ್ ಮಾಡ್ತೀನಿ. ಏರಿಯಾ ಆಫ್ ಟ್ರಯಾಂಗಲ್ ಡಿ ಬಿ ಇ ಅಂಡ್ ಏರಿಯಾ ಆಫ್ ಟ್ರಯಾಂಗಲ್, ಯಾವ ಟ್ರಯಾಂಗಲ್? ಡಿ ಸಿ ಇ ಆರ್ ಈಕ್ವಲ್. ದೇ ಬೋತ್ ಆರ್ ಈಕ್ವಲ್ ಅಂತ ಬರಿತೀನಿ. ಯಾಕೆ ಈಕ್ವಲ್ ಅಂತ ಬರದೆ? ರೀಸನ್ ಬರಿಬೇಕು. ಬಿಕಾಸ್ ದೇ ಆರ್ ಟ್ರಯಾಂಗಲ್ಸ್ between same parallel lines. They are triangles between same parallel lines. ಓಕೆ, ಈಗ ಕೆಲವು ಸರಿ ಈ ಪ್ರೂಫ್ ಹೇಳ್ತಾರೆ. ಈಗ ನೋಡಿ, ನಾವು ಪ್ರತಿಯೊಂದು ಟ್ರಯಾಂಗಲ್ ನೀವು ಅಬ್ಸರ್ವ್ ಮಾಡಿದ್ರೆ ಡಿಇ ಸೈಡ್ ಇನ್ವಾಲ್ವ್ ಆಗಿದೆ, ಕರೆಕ್ಟ್? ಇಲ್ಲಿ ನೋಡಿ, ಎ ಡಿಇ ಇದೆ, ಡಿಬಿಇ ಡಿಇ ಇದೆ, ನೆಕ್ಸ್ಟ್ ತಿರ್ಗಾ ಎ ಡಿ ಡಿಇ ಇದೆ, ಡಿ ಸಿ ಇಲ್ಲಿ ಡಿಇ ಇದೆ, ಕರೆಕ್ಟಾ? ಸೊ ನಾಲ್ಕು ಟ್ರಯಾಂಗಲ್ ನಾವ್ ಏನ್ ತಗೊಂಡಿದೀವಿ, ವಿ ಹ್ಯಾವ್ ದ ಸೇಮ್ ಬೇಸ್. ಡಿಇ ನ ನಾವು ಬೇಸ್ ಅಂತ ತಗೋಬಹುದು. ಸೊ ಆ ರೀಸನ್ ಕೊಡ್ತಾರೆ. ಬಟ್ ಎಕ್ಸಾಕ್ಟ್ ರೀಸನ್ ನನಗೆ ಬೇಕು ಅಂದ್ರೆ ದಿಸ್ ಇಸ್ ದ ರೀಸನ್. ದೇರ್ ಫೋರ್ ನಾವೇನ್ ಮಾಡ್ತೀವಿ? ದೇರ್ ಫೋರ್ ವಿ ಕ್ಯಾನ್, ಇದು ಈಕ್ವಲ್, ಇದು ಇದಕ್ಕೆ ಈಕ್ವಲ್, ಇದು ಇದಕ್ಕೆ ಈಕ್ವಲ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಮಾಡ್ಬೇಕಲ್ವಾ? ದೇರ್ ಫೋರ್ ಎ ಡಿ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಇಲ್ಲಿಗೆ ನಮ್ಮ ಬಿ ಪಿ ಟಿ ಥಿಯರಂ ಮುಗಿದಿದೆ. ಲಾಸ್ಟ್ ಅಲ್ಲಿ ಏನ್ ಬರಿಬಹುದು ನೀವು? ಹೆನ್ಸ್ ಪ್ರೂವ್ಡ್. ಓಕೆ, ಇಲ್ಲಿಗೆ ನಿಮ್ಮ ಬಿ ಪಿ ಟಿ ಥಿಯರಂ ಮುಗಿದಿದೆ.